ಎಲ್ಲರಿಗೂ ನಮಸ್ಕಾರ. ಭಾರತದಲ್ಲಿ ಸಿವಿಲ್ ಶೂಟ್ಸ್ಗಳನ್ನು ಫೈಲಿಂಗ್ ಮಾಡಬೇಕು ಅಂದಾಗ ಶೂಟ್ಸ್ಗಳಿಗೆ ಅವುಗಳೇ ಆದಂತಹ ಒಂದು ಟೈಮ್ ಲಿಮಿಟ್ ಇದೆ. ಉದಾಹರಣೆಗೆ ಜನರಲ್ ಸಿವಿಲ್ ಶೂಟ್ಸ್ಗಳಿದ್ದಾಗ ಅಲ್ಲಿ 3 ಇಯರ್ಸ್ ಲಿಮಿಟೇಷನ್ ಪೀರಿಯಡ್ ಇದೆ. ಈ ಜನರಲ್ ಸಿವಿಲ್ ಶೂಟ್ಸ್ಗಳಲ್ಲಿ ಯಾವಾಗ ಕಾಸ್ ಆಫ್ ಆ್ಯಕ್ಷನ್ ಅರೈಸ್ ಆಗುತ್ತೋ ಅಲ್ಲಿಂದ ಆ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಲಿಮಿಟೇಷನ್ ಆ್ಯಕ್ಟ್ನ ಆರ್ಟಿಕಲ್ 58ನಲ್ಲಿ ಈ ಒಂದು ಪೀರಿಯಡನ್ನು ನಾವು ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಕಾಂಟ್ರಾಕ್ಟ್ ರಿಲೇಟೆಡ್ ಶೂಟ್ಸ್ಗಳಿದ್ದಾಗ ಅಲ್ಲೂ ಕೂಡ ಲಿಮಿಟೇಷನ್ ಪೀರಿಯಡ್ 3 ಇಯರ್ಸ್ ಆಗಿರುತ್ತೆ. ಯಾವ ಡೇಟ್ಗೆ ಕಾಂಟ್ರಾಕ್ಟ್ನ ಬ್ರೀಚ್ ಆಗಿರುತ್ತೋ ಆ ಡೇಟಿಂದ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಲಿಮಿಟೇಷನ್ ಆ್ಯಕ್ಟ್ನ ಆರ್ಟಿಕಲ್ 54ನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಯಾವುದಾದರೂ ಮನಿ ರಿಕವರಿಗೆ ಸಂಬಂಧಪಟ್ಟಂಥ ಶೂಟ್ ಆಗಿದ್ದರೆ ಅಲ್ಲೂ ಕೂಡ ಲಿಮಿಟೇಷನ್ ಪೀರಿಯಡ್ 3 ಇಯರ್ಸ್ ಆಗಿರುತ್ತೆ. ಯಾವ ಒಂದು ಡೇಟ್ನಿಂದ ತಮ್ಮ ರಿಕವರಿ ಮಾಡಿಕೊಳ್ಳುವಂಥ ಅಮೌಂಟ್ ಏನು ಮನಿ ಇರುತ್ತೆ ಅಲ್ಲದು ಡ್ಯೂ ಇರುತ್ತೆ ಆ ಡೇಟ್ನಿಂದ ಕಾಸ್ ಆಫ್ ಆ್ಯಕ್ಷನ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ಆರ್ಟಿಕಲ್ 37ನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಬರುವಂಥದ್ದು ಯಾವುದೇ ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಗಬೇಕಾಗಿದ್ದರೆ ಅಲ್ಲೂ ಕೂಡ ಲಿಮಿಟೇಷನ್ ಪೀರಿಯಡ್ 3 ಇಯರ್ಸ್ ಆಗಿರುತ್ತೆ. ಯಾವ ಒಂದು ದಿನಕ್ಕೆ ಆ ಒಂದು ಕಾಂಟ್ರಾಕ್ಟ್ ಎನ್ಫೋರ್ಸೇಬಲ್ ಆಗಿರುತ್ತೋ ಆ ಒಂದು ದಿನದಿಂದ 3 ಇಯರ್ಸ್ನವರೆಗೆ ಲಿಮಿಟೇಷನ್ ಪೀರಿಯಡ್ ಇರುತ್ತೆ. ಇದನ್ನು ನಾವು ಆರ್ಟಿಕಲ್ 54ನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಯಾವುದೇ ಫ್ರಾಡ್ ಅಥವಾ ಮಿಸ್ಟೇಕ್ನಿಂದ ಅಲ್ಲಿ ಶೂಟ್ ಅರೈಸ್ ಆಗಿದ್ದರೆ ಅಲ್ಲಿ ಲಿಮಿಟೇಷನ್ ಪೀರಿಯಡ್ 3 ಇಯರ್ಸ್ ಆಗಿರುತ್ತೆ. ಯಾವ ಒಂದು ಡೇಟ್ಗೆ ಆ ಒಂದು ವ್ಯವಹಾರದಲ್ಲಿ ಫ್ರಾಡ್ ಅಥವಾ ಮಿಸ್ಟೇಕ್ ಆಗಿದೆ ಅಂತೇಳಿ ಗೊತ್ತಾಗುತ್ತೋ ಆ ಡೇಟ್ನಿಂದ, ಅಂದರೆ ಅದನ್ನು ಡಿಸ್ಕವರಿ ಅಂತಂತಾರೆ, ಆ ಡಿಸ್ಕವರಿ ಮಾಡಿದ ಡೇಟ್ನಿಂದ 3 ಇಯರ್ಸ್ನವರೆಗೆ ಲಿಮಿಟೇಷನ್ ಪೀರಿಯಡ್ ಇರುತ್ತೆ ಶೂಟನ್ನು ಫೈಲ್ ಮಾಡೋದಕ್ಕೆ. ಇದನ್ನು ಆರ್ಟಿಕಲ್ 37ನಲ್ಲಿ ನೋಡ್ತೇವೆ. ನೆಕ್ಸ್ಟ್ ಬರುವಂಥದ್ದು ಯಾವುದೇ ಇಮ್ಮೂವೇಬಲ್ ಪ್ರಾಪರ್ಟಿ ಅದರ ಪೊಸಿಷನನ್ನು ರಿಕವರಿ ಮಾಡ್ಕೊಳ್ಬೇಕು ಅಂದಾಗ ನಮಗೆ 12 ಇಯರ್ಸ್ನ ಲಿಮಿಟೇಷನ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ. ಲಿಮಿಟೇಷನ್ ಪೀರಿಯಡ್ ಇರುತ್ತೆ. ಇದು ಯಾವಾಗ ಸ್ಟಾರ್ಟ್ ಆಗುತ್ತಂದರೆ ಯಾವಾಗ ನಿಮ್ಮನ್ನು ಡಿಸ್ಪೊಸಿಷನ್ ಮಾಡಿರ್ತಾರೆ ಆ ಡೇಟ್ನಿಂದ 12 ಇಯರ್ಸ್ನ ಒಳಗಡೆ ತಾವು ಪೊಸೆಷನ್ನ ರಿಕವರಿಗೆ ಸಂಬಂಧಪಟ್ಟಂಥ ಶೂಟನ್ನು ಫೈಲ್ ಮಾಡ್ಬೋದು. ಇದನ್ನು ನಾವು ಆರ್ಟಿಕಲ್ 65ನಲ್ಲಿ ನೋಡ್ತೇವೆ. ಈ ಲಿಮಿಟೇಷನ್ ಆ್ಯಕ್ಟ್ನಲ್ಲೂ ಕೂಡ ಕೆಲವು ಎಕ್ಸೆಪ್ಷನ್ಸ್ಗಳಿವೆ. ಉದಾಹರಣೆಗೆ ನಾವು ಸೆಕ್ಷನ್ 5ಅನ್ನು ತೆಗೆದುಕೊಂಡಾಗ ನಿಮ್ಮಲ್ಲಿ ಸಫಿಷಿಯೆಂಟ್ ಕಾಸ್ ಇದ್ದಾಗ ತಾವು ಈ ಸೆಕ್ಷನ್ 5ನ ಅಡಿಯಲ್ಲಿ ಅಪ್ಲಿಕೇಶನ್ನ ಫೈಲ್ ಮಾಡೋ ಮುಖಾಂತರ ತಾವು ಟೈಮ್ನ ಎಕ್ಸ್ಟೆನ್ಷನನ್ನು ಲಿಮಿಟೇಷನ್ ಪೀರಿಯಡ್ ಎಕ್ಸ್ಟೆನ್ಷನನ್ನು ಪಡ್ಕೊಳ್ಬೋದು. ಆಮೇಲೆ ಒಂದು ವೇಳೆ ಏನಾದರೂ ಕಾಸ್ ಆಫ್ ಆ್ಯಕ್ಷನ್ ಆನ್ ಗೋಯಿಂಗ್ ಇದ್ದರೆ, ಕಂಟಿನ್ಯೂಯಸ್ ಇದ್ದರೆ ಅಂತಹ ಸಂದರ್ಭದಲ್ಲೂ ಕೂಡ ತಮಗೆ ಲಿಮಿಟೇಷನ್ ಪೀರಿಯಡ್ ಎಕ್ಸ್ಟೆಂಡ್ ಆಗುತ್ತೆ. ಮತ್ತು ಒಂದು ವೇಳೆ ಪಾರ್ಟೀಸ್ಗಳು ಮೈನರ್ ಆಗಿದ್ದರೆ ಅಥವಾ ಅನ್ಸೌಂಡ್ ಮೈಂಡ್ ಅವರಾಗಿದ್ದರೆ ಅವರ ಒಂದು ಲಿಮಿಟೇಷನ್ ಪೀರಿಯಡ್ ಅವರು ಮೆಜಾರಿಟಿ ಬಂದ ಮೇಲೆ ಸ್ಟಾರ್ಟ್ ಆಗುತ್ತೆ. ಸೊ ಈ ರೀತಿಯಾಗಿ ಸಿವಿಲ್ ಶೂಟ್ಗಳಲ್ಲಿ ಲಿಮಿಟೇಷನ್ ಪೀರಿಯಡ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ.